Vishwam Onde Jagadguru Hari Om. Welcome my all beautiful souls. Negative thoughts, negative peoples, negative emotions. You don't like it alva, but negativity likes you. ಸೊ ನೀವೇನಾದರೂ ಪಾಸಿಟಿವ್ ಆಗಿರೋದಕ್ಕೆ ಟ್ರೈ ಮಾಡಿದ್ರೆ ಓಕೆನಾ 21 ಡೇಸ್ ನಿಮಗೆ ಏನೆಲ್ಲ ಯೂನಿವರ್ಸ್ ಬ್ಲೆಸ್ಸಿಂಗ್ಸ್ ಇದೆ ಇವತ್ತು ಟ್ಯಾರೋಟ್ ನಿಮಗೆ ಹೇಳುತ್ತೆ. ಸೊ ರಿಲ್ಯಾಕ್ಸ್. ಇಲ್ಲಿ ಬ್ಯೂಟಿಫುಲ್ ಆಗಿ ಕೆಲವೊಂದು ತುಂಬ ಅದ್ಭುತವಾದಂತಹ ಪೇಂಟಿಂಗ್ ಫ್ಲವರ್ಸ್ ಕಾರ್ಡ್ಸ್ ಕಲೆಕ್ಟ್ ಮಾಡಿದ್ದೀನಿ. ತುಂಬ ಪಾಸಿಟಿವಿಟಿ, ತುಂಬ ಪಾಸಿಟಿವ್ ಎನರ್ಜಿ ಇದೆ ಈ ಕಾರ್ಡ್ಸ್ಗೆ. ಸೊ ನೋಡೋಣ, ನಿಮಗಾಗಿ ಇವತ್ತು ನೀವು ಪಾಸಿಟಿವ್ ಆಗಿ ಥಿಂಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಓಕೆನಾ, ನಿಮಗೆ ಏನೆಲ್ಲ ಬ್ಲೆಸ್ಸಿಂಗ್ಸ್ ಇದೆ ಯೂನಿವರ್ಸಿಂದ ನೋಡೋಣ. ಸೊ ನೀವು ಪಾಸಿಟಿವ್ ಆಗಿ ಥಿಂಕ್ ಮಾಡಿದಷ್ಟು ನೆಗೆಟಿವಿಟಿ ಮತ್ತಷ್ಟು ಜಾಸ್ತಿ ಆಗ್ತಿದೆ ಅಲ್ವಾ. ಸೊ ಇದು ಟೆಸ್ಟಿಂಗ್ ಪೀರಿಯಡ್ ಅಂದ್ಕೊಳ್ಳಿ, ಅಥವಾ ಯೂನಿವರ್ಸ್ ನಿಮಗೆ ಎಕ್ಸಾಮ್ ಕೊಡ್ತಿದೆ ಅಂತ ಅಂದ್ಕೊಳ್ಳಿ ಓಕೆನಾ. ಆ ಎಕ್ಸಾಮ್ನ, ಆ ಟೆಸ್ಟ್ನ ನೀವು ಪಾಸ್ ಮಾಡಿದ್ದೀರಾ ಅಂದರೆ ನೀವು ಜೀವನದಲ್ಲಿ ಪೂರ್ತಿ ಪಾಸಿಟಿವಿನೇ ಅಟ್ರ್ಯಾಕ್ಟ್ ಮಾಡ್ತೀರಾ ಅಂತ ಅರ್ಥ. ಸೊ ಫಸ್ಟ್ ಕಾರ್ಡು ನೋಡಿ, ಇಲ್ಲಿ ಎಷ್ಟು ಬ್ಯೂಟಿಫುಲ್ ಆದ ಕಾರ್ಡ್ ಬಂದಿದೆ, ಗ್ಲಾಡಿಯೋಲಸ್ ಅಂತ. ದಿಸ್ ಕಾರ್ಡ್ ಈಸ್ ರೆಪ್ರೆಸೆಂಟ್ ಹಾನೆಸ್ಟಿ, ಲಾಯಾಲಿಟಿ ಆ್ಯಂಡ್ ಮೋರಲ್ ಸ್ಟ್ರೆಂತ್ ಅಂತ ಓಕೆನಾ. ಸೊ ನಿಮಗೆ ನೀವು ವ್ಯಾಲ್ಯೂ ಕೊಡ್ಕೋಬೇಕು ಫಸ್ಟ್ ಓಕೆನಾ. ಹೊರಗಡೆ ಪ್ರಪಂಚದಿಂದ ವ್ಯಾಲ್ಯೂ ಬರಲಿ ಅಂತ ವೆಯ್ಟ್ ಮಾಡೋದಲ್ಲ, ನಿಮಗೆ ನೀವು ರೆಸ್ಪೆಕ್ಟ್ ಕೊಟ್ಕೋಬೇಕು, ನಿಮಗೆ ನೀವು ವ್ಯಾಲ್ಯೂ ಕೊಟ್ಕೋಬೇಕು ಅಂತಂದ್ಬಿಟ್ಟು ಓಕೆನಾ. ನಿಮ್ಮನ್ನು ನೀವು ಎಷ್ಟು ಕೇರ್ ಮಾಡಿಕೊಂಡು ನಿಮ್ಮನ್ನು ನೀವು ಎಷ್ಟು ಚೆನ್ನಾಗಿ ನೋಡ್ಕೊಳ್ತೀರೋ ಆವಾಗ ನಿಮ್ಮ ಸೋಲ್ ಹ್ಯಾಪಿಯಾಗಿರುತ್ತೆ ಓಕೆನಾ. ನಿಮ್ಮ ಪ್ರಪಂಚ ಪೂರ್ತಿ ನಿಮಗೆ ವ್ಯಾಲ್ಯೂ ಕೊಡೋ ವ್ಯಕ್ತಿಗಳು ಬರ್ತಾರೆ, ನಿಮಗೆ ರೆಸ್ಪೆಕ್ಟ್ ಕೊಡೋ ವ್ಯಕ್ತಿಗಳು ಬರ್ತಾರೆ ಓಕೆನಾ. ನಿಮ್ಮ ದಾರಿಯಲ್ಲೇ ನೀವು ನಡೀರಿ, ಎಷ್ಟೇ ಕಷ್ಟ ಆದ್ರೂ ಓಕೆನಾ. ಬೇರೆಯವರ ಸ್ಟೈಲ್ನ ಕಾಪಿ ಮಾಡೋದಾಗಲಿ, ಬೇರೆಯವರ ಕಂಫರ್ಟ್ಸ್ನ ಕಾಪಿ ಮಾಡೋದಾಗಲಿ ಮಾಡಬೇಡಿ ಅಂತ ಇಲ್ಲಿ ಹೇಳ್ತಿದೆ. ಸೊ ನಿಮ್ಮ ಸಿನ್ಸಿಯಾರಿಟಿ ನಿಮಗೆ ರೆಸ್ಪೆಕ್ಟ್ ಆ್ಯಂಡ್ ಸಕ್ಸಸ್ನ ತಂದು ಕೊಡುತ್ತೆ ಅನ್ನೋದೇ ಆ ಕಾರ್ಡ್ ಹೇಳ್ತಿದೆ ಓಕೆನಾ. ಸೊ ನಿಮಗೆ ನೀವಾಗಿದ್ದಾಗ ನಿಮಗೆ ಪ್ರತಿಯೊಂದು ಬರುತ್ತೆ, ನಿಮಗೆ ಏನು ಬೇಕೋ ಅದನ್ನು ನೀವು ಈಸಿಯಾಗಿ ಅಟ್ರ್ಯಾಕ್ಟ್ ಮಾಡ್ಬೋದು ಅಂತಂದ್ಬಿಟ್ಟು ಇಲ್ಲಿ ಯೂನಿವರ್ಸ್ ಕಡೆಯಿಂದ ನಿಮಗೆ ಗೈಡೆನ್ಸ್ ಇದೆ. ತುಂಬ ವಂಡರ್ಫುಲ್ ಕಾರ್ಡ್ ಇದು. ಸೊ ನಿಮಗೆ ನಿಮ್ಮ ಬಗ್ಗೆ ಫಸ್ಟಲ್ಲಿ ನಿಮ್ಮ ಬಗ್ಗೆ ನೀವು ಕೇರ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಅಂತಲೇ ಹೇಳ್ತಿದೆ ಆ ಕಾರ್ಡು ಅಲ್ವಾ. ಸೊ ನೆಕ್ಸ್ಟ್ ಕಾರ್ಡು ನೋಡಿ, ಇಲ್ಲಿ ಸೆಲ್ ಅಂತ ಬಂದಿದೆ, ಅಂದರೆ ಡಿಫೆನ್ಸ್ ಆ್ಯಂಡ್ ಸ್ಟ್ರೆಂತ್ ಅಂತಂದ್ಬಿಟ್ಟು ನಿಮ್ಮ ಇನ್ನರ್ ಸ್ಟ್ರೆಂತ್ ಆ್ಯಂಡ್ ಪ್ರೊಟೆಕ್ಷನ್ ಬಗ್ಗೆ ಹೇಳುತ್ತೆ ಈ ಕಾರ್ಡು ಓಕೆನಾ. ನೀವು ಈಗ ಏನು ಕಷ್ಟ ಅನುಭವಿಸ್ತಿದ್ದೀರಾ, ನೋವು ಅನುಭವಿಸ್ತಿದ್ದೀರಾ, ಟೀಕೆಗಳಿಗೆ ಒಳಗಾಗಿದ್ದೀರಾ, ಒತ್ತಡಗಳಿಂದ ಎದುರಿಸ್ತಿದ್ದೀರಾ ಅಂತಂದ್ಬಿಟ್ಟು, ಸೊ ಈ ನೆಗೆಟಿವ್ ಥಿಂಕಿಂಗು, ನೆಗೆಟಿವ್ ಪರ್ಸನ್ಸ್ಗಿಂತ ನಿಮ್ಮ ಇನ್ನರ್ ಸ್ಟ್ರೆಂತ್ ತುಂಬ ಸ್ಟ್ರಾಂಗ್ ಆಗಿದೆ ಅಂತ ಹೇಳೋದೇ ಈ ಕಾರ್ಡು ಓಕೆನಾ. ಸೆಟ್ ಹೆಲ್ತಿ ಬೌಂಡರೀಸ್ ಅಂತ ಹೇಳ್ಬೋದು. ಅಂದರೆ ನೀವೊಂದು ಹೆಲ್ತಿ ಬೌಂಡರೀಸ್ನ ನಿಮಗಾಗಿ ನೀವು ನಿರ್ಮಾಣ ಮಾಡಿದಾಗ ಯಾರು ನಿಮ್ಮನ್ನು ಯಾವುದೇ ಮಾತನ್ನೋದಕ್ಕಾಗೋದಿಲ್ಲ, ನಿಮ್ಮ ಬಗ್ಗೆ ನೆಗೆಟಿವ್ ಆಗಿ ಗಾಸಿಪ್ ಮಾಡೋದಕ್ಕೂ ಹೆದರ್ಕೋಬೇಕು. ಅಷ್ಟು ಸ್ಟ್ರಾಂಗ್ ಆದ ಬೌಂಡರೀಸ್ನ ನೀವು ನಿರ್ಮಾಣ ಮಾಡ್ಕೋಬೇಕು ಅಂತ ಹೇಳ್ತಿದೆ ಓಕೆನಾ. ಸ್ಟ್ಯಾಂಡ್ ಅಪ್ ಫಾರ್ ಯುವರ್ ಸೆಲ್ಫ್ ವಿತೌಟ್ ಫಿಯರ್ ಅಂತ ಓಕೆನಾ. ಸೊ ಅಂದರೆ ನೀವು ಯಾವುದೇ ಭಯ ಬೇಕಾಗಿಲ್ಲ ಓಕೆನಾ. ನಿಮ್ಮ ನಿರ್ಧಾರ, ನಿಮ್ಮ ಗಟ್ ಫೀಲಿಂಗ್ ಇದೆ ಅಲ್ವಾ, ಅದು ತುಂಬ ಸ್ಟ್ರಾಂಗ್ ಆಗಿದೆ ಓಕೆನಾ. ಯಾವ ವಿಚಾರಕ್ಕೂ ನೀವು ಹೆದರಬೇಡಿ ಅನ್ನೋ ಮೆಸೇಜು ಇಲ್ಲಿ ನಿಮಗೆ ಸೆಲ್ಫ್ ಫ್ಲವರ್ ಒಂದು ಗೈಡೆನ್ಸ್ನ ಕೊಡ್ತಿದೆ ನಿಮಗೆ ಇಲ್ಲಿ. ಸೊ ಫಸ್ಟ್ ಕಾರ್ಡಲ್ಲಿ ನಿಮ್ಮನ್ನು ಲವ್ ಮಾಡ್ಕೊಳ್ಳಿ, ನಿಮ್ಮನ್ನು ಕೇರ್ ಮಾಡ್ಕೊಳ್ಳಿ, ಸೆಲ್ಫ್ ಲವ್ ತುಂಬ ಇಂಪಾರ್ಟೆಂಟು ಅಂತ ಹೇಳ್ತಿದೆ. ಸೊ ನೆಕ್ಸ್ಟ್ ಕಾರ್ಡಲ್ಲಿ ನೀವು ಯಾವುದಕ್ಕೂ ಹೆದರಬೇಡಿ, ಯಾವುದಕ್ಕೂ ಭಯ ಪಡಬೇಡಿ ಓಕೆನಾ. ಸೊ ನೀವು ತುಂಬ ಸ್ಟ್ರಾಂಗ್ ಆದ ಹೆಲ್ತಿ ಬೌಂಡರೀಸ್ನ ನಿರ್ಮಾಣ ಮಾಡ್ಕೊಳ್ಳಿ ಓಕೆನಾ ಅಂತ ನಿಮಗೆ ಯೂನಿವರ್ಸ್ ಟ್ಯಾರೋಟ್ ಕಡೆಯಿಂದ ಒಂದು ಬ್ಯೂಟಿಫುಲ್ ಮೆಸೇಜ್ ಆಗಿರುತ್ತೆ. ಸೊ ನೆಕ್ಸ್ಟ್ ಕಾರ್ಡ್ ನೋಡಿ, ಇಲ್ಲಿ ಫ್ಯಾಷನ್ ಫ್ಲವರ್ ಅಂತ ಬಂದಿದೆ, ಅವೇರ್ನೆಸ್ ಆ್ಯಂಡ್ ಮಿಸ್ಟರಿ ಅಂತ. ಇದೊಂದು ಸ್ಪಿರಿಚುವಲ್ ಕಾಲ್ ಆಗಿದೆ, ಸ್ಪಿರಿಚುವಲ್ ಅವೇಕೆನಿಂಗ್ ಆಗಿದೆ ಓಕೆನಾ. ನೀವು ನಿಮ್ಮಲ್ಲಿ ಏನು ಭಯ ಅನ್ನೋ ಒಂದು ಟ್ರೂತ್ಗೆ ನೀವು ಕಟ್ಟಾಕೊಂಡಿದ್ದೀರಾ ನಿಮ್ಮನ್ನು, ಅದಕ್ಕಿಂತ ಮೋಸ್ಟ್ ಪವರ್ಫುಲ್ ನಿಮ್ಮ ಇನ್ನರ್ ಸ್ಟ್ರೆಂತ್ ಆ್ಯಂಡ್ ಒಂದು ಅವೇರ್ನೆಸ್ ನಿಮ್ಮಲ್ಲಿ ಅಡಗಿರುವಂತಹ ಒಂದು ಟ್ರೂತ್ ಹೊರಗಡೆ ಬಂದು ನಿಮಗೊಂದು ಅವೇರ್ನೆಸ್ ಕ್ರಿಯೇಟ್ ಮಾಡೋದು ಇಷ್ಟರಲ್ಲೇ ಅಂತ. ನಿಮ್ಮ ಲೈಫ್ ಪರ್ಪೋಸ್ ಆಗಿರ್ಬೋದು, ಒಂದು ಲೈಫಲ್ಲಿ ಒಂದು ಬಿಗ್ ಮಿರಾಕಲ್ ನಡೀಬೋದು ಅಂತಂದ್ಬಿಟ್ಟು ಆತ್ಮ ಜಾಗೃತಿ ಸೂಚನೆ, ನಿಮ್ಮ ಒಳಗೆ ಯಾವುದೋ ಸತ್ಯ ನಿಧಾನವಾಗಿ ಬೆಳಕಿಗೆ ಬರುತ್ತೆ ಅಂತಂದ್ಬಿಟ್ಟು ಇನ್ನರ್ ವಾಯ್ಸ್ನ ಕೇಳಿ, ದೈವಿಕ ಮಾರ್ಗ ನಿಮ್ಮೊಂದಿಗಿದೆ ಅಂತಂದ್ಬಿಟ್ಟು ಟ್ಯಾರೋಟ್ ನಿಮಗೆ ಹೇಳ್ತಿದೆ. ಸೊ ನೆಕ್ಸ್ಟ್ ಕಾರ್ಡು ಫಾಸ್ಟ್ ಗ್ಲೋ ಅಂತಂದ್ಬಿಟ್ಟು ಗ್ರೋತ್ ಆ್ಯಂಡ್ ಇನ್ಸೈಟ್ ಅಂತಂದ್ಬಿಟ್ಟು. ಸೊ ಇದು ಏನು ಹೇಳ್ತಿದೆ ಅಂದರೆ ಇನ್ನರ್ ವಿಸ್ಡಮ್ ಆ್ಯಂಡ್ ಡೀಪರ್ ಅಂಡರ್ಸ್ಟ್ಯಾಂಡಿಂಗ್ ಅಂತಂದ್ಬಿಟ್ಟು ನಿಮ್ಮ ಅಂತರಾತ್ಮ ನಿಮಗೆ ಸತ್ಯ ಹೇಳ್ತಿದೆ ಓಕೆನಾ. ನೀವು ಏನು ನಂಬ್ತಿದ್ದೀರಾ
ನಿಮ್ಮ ಇನ್ನರ್ ವಾಯ್ಸ್ ಅದು ಕರೆಕ್ಟ್ ಆಗಿದೆ ಅಂತ ಅಂದ್ಬಿಟ್ಟು. ಸ್ಪಿರಿಚುವಲ್ ಬೆಳವಣಿಗೆ ಆಗುತ್ತೆ ನಿಮ್ಮಲ್ಲಿ, ಮಾನಸಿಕ ಶಾಂತಿ ಡೆವಲಪ್ ಆಗುತ್ತೆ ಅಂತ ಅಂದ್ಬಿಟ್ಟು, ನೀವು ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವ ಸಮಯ ಇದಾಗಿದೆ ಅಂತ ಅಂದ್ಬಿಟ್ಟು. ಓಕೆನಾ, 2026 ನಿಮಗೊಂದು ಸರಿಯಾದಂತಹ ಒಂದು ಪಾತ್ನ ಸೆಲೆಕ್ಟ್ ಮಾಡೋದಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಆ ಥರ ಮಾಡದೆ ಒಳಗಿನ ಧ್ವನಿಯನ್ನು ಕೇಳಿ. ಓಕೆನಾ, ಗಾಡ್ ಬ್ಲೆಸ್ಸಿಂಗ್ಸ್, ಯೂನಿವರ್ಸ್ ಬ್ಲೆಸ್ಸಿಂಗ್ಸ್ ನಿಮಗಾಗಿ ಇದೆ ಅಂತ ಅಂದ್ಬಿಟ್ಟು ಆ ಕಾರ್ಡ್ ಹೇಳ್ತಿದೆ. ಸೊ ತುಂಬ ಬ್ಯೂಟಿಫುಲ್ ಮೆಸೇಜ್. ನಿಮ್ಮಲ್ಲಿ ತುಂಬ ಬ್ಯೂಟಿಫುಲ್ ಆದಂತಹ ಅದ್ಭುತವಾದಂತಹ ಓಕೆನಾ ಸ್ಪಿರಿಚುವಲ್ ಎನರ್ಜಿ ಇದೆ. ಓಕೆನಾ, ಅದನ್ನು ನೀವು ಸರಿಯಾಗಿ ಉಪಯೋಗಿಸ್ಕೊಳ್ತಾ ಇಲ್ಲ ಅಂತ ಅಂದ್ಬಿಟ್ಟು, ಲಾಜಿಕಲ್ ಪ್ರಪಂಚದಲ್ಲಿ ತುಂಬ ಕನ್ಫ್ಯೂಷನ್ಸ್ಗೆ ಒಳಗಾಗಿ ಕ್ಲಾರಿಟಿನ ಮಿಸ್ ಮಾಡ್ಕೊಳ್ತಿದ್ದೀರಾ ಅಂತ ಅಂದ್ಬಿಟ್ಟು ನಾನು ಇಲ್ಲಿ ನೋಡ್ತಿದ್ದೀನಿ. ನಿಮ್ಮಲ್ಲಿರುವ ಪ್ರತಿಯೊಂದು ಪ್ರಶ್ನೆಗೂ ಆನ್ಸರ್ ನಿಮ್ಮ ಒಳಗಡೆನೇ ಇದೆ. ನಿಮ್ಮ ಆತ್ಮದ ಉತ್ತರನ ಹುಡುಕಿ. ಓಕೆನಾ, ನಿಮ್ಮ ಇನ್ನರ್ ವಾಯ್ಸ್ನ ಕೇಳಿ, ಸ್ಪಿರಿಚುವಲ್ ಆಗಿ ಅವೇಕನ್ ಆಗಿ ಅಂತ ಅಂದ್ಬಿಟ್ಟು. ನಿಮ್ಮ ಮನಸ್ಸಿಗೆ ಶಾಂತಿ ಬೇಕಾಗಿದೆ. ಓಕೆನಾ, ಅದು ತುಂಬ ಬೇಗ ಸಿಗುತ್ತೆ ನಿಮ್ಮ ಇನ್ನರ್ ವಾಯ್ಸ್ನ ಕೇಳೋದ್ರಿಂದ ಅಂತ ಅಂದ್ಬಿಟ್ಟು ಆ ಕಾರ್ಡ್ ಹೇಳ್ತಿದೆ. ನೆಕ್ಸ್ಟ್ ಕಾರ್ಡ್ ನೋಡಿ. ಸೊ ಸನ್ಫ್ಲವರ್ ಎಲ್ಲರಿಗೂ ಗೊತ್ತಿದೆ ಅಲ್ವಾ. ಸೊ ಬೇರೆ ಫ್ಲವರ್ಸ್ಗಿಂತ ಸನ್ಫ್ಲವರ್ ನಮಗೆ ಈಸಿಯಾಗಿ ಗೊತ್ತಿರುತ್ತೆ. ಸೊ ಸನ್ಫ್ಲವರ್ ಬಂದು ಇಲ್ಲಿ ಪಾಸಿಟಿವಿಟಿ ಆ್ಯಂಡ್ ಗ್ರೋತ್ ಬಗ್ಗೆ ಹೇಳ್ತಿದೆ. ದಿಸ್ ಕಾರ್ಡ್ ಬ್ರಿಂಗ್ಸ್ ಎ ವೆರಿ ಬ್ರೈಟ್ ಆ್ಯಂಡ್ ಹೋಪ್ಫುಲ್ ಮೆಸೇಜ್ ಅಂತ ಅಂದ್ಬಿಟ್ಟು. ಓಕೆನಾ, ಪಾಸಿಟಿವ್ ಎನರ್ಜಿ ಆಲ್ರೆಡಿ ನಿಮ್ಮ ಲೈಫ್ಗೆ ಎಂಟರ್ ಆಗಿದೆ. ಓಕೆನಾ, ಕಾನ್ಫಿಡೆಂಟ್ ಆ್ಯಂಡ್ ಸೆಲ್ಫ್ ಬಿಲೀಫ್ ಆರ್ ಇನ್ಕ್ರೀಸ್ ಆಗ್ತಿದೆ ಅಂತ ಅಂದ್ಬಿಟ್ಟು. ನಿಮ್ಮಲ್ಲಿ ಕಾನ್ಫಿಡೆನ್ಸ್ ದಿನೇ ಜಾಸ್ತಿ ಆಗ್ತಿದೆ. ಸೆಲ್ಫ್ ಬಿಲೀಫ್, ನಿಮ್ಮನ್ನ ನೀವು ನಂಬ್ಕೊಳ್ತಿದ್ದೀರಾ ಅಲ್ವಾ, ಅದು ಮತ್ತಷ್ಟು ಸ್ಟ್ರಾಂಗ್ ಆಗ್ತಿದೆ. ಪ್ರತಿಯೊಂದು ಉತ್ತರ ನಿಮ್ಮಲ್ಲೇ ಸಿಗುತ್ತೆ ಅಂತ ಅಂದ್ಬಿಟ್ಟು ಈ ಕಾರ್ಡ್ ಹೇಳ್ತಿದೆ. ನೀವು ಸರಿಯಾದ ದಾರಿಯಲ್ಲಿದ್ದೀರಾ. ಯು ಆರ್ ಮೂವಿಂಗ್ ಇನ್ ದ ರೈಟ್ ಡೈರೆಕ್ಷನ್. ಓಕೆನಾ, ಎಸ್ಪೆಷಲಿ ಕೆರಿಯರ್ ಆ್ಯಂಡ್ ಮನಿ ವಿಚಾರದಲ್ಲಿ. ಓಕೆನಾ, ಪರ್ಸ್ನಲ್ ಗೋಲ್ಸ್ ಏನಿದಾವೆ ನಿಮ್ಮದು, ನಿಮ್ಮ ವಿಷನ್ ಬೋರ್ಡ್ ಏನಿದೆ ಅದು ತುಂಬ ಪರ್ಫೆಕ್ಟ್ ಆಗಿದೆ. 100%, 1000% ಕರೆಕ್ಟ್ ಆಗಿದೆ. ನೀವು ಸರಿಯಾದ ಡೈರೆಕ್ಷನ್ನಲ್ಲಿ ಇದ್ದೀರಾ ಅಂತ ಅಂದ್ಬಿಟ್ಟು ಸನ್ಫ್ಲವರ್ ನಿಮಗೆ ಒಂದು ಮೆಸೇಜ್ ಕೊಡ್ತಿದೆ. ಇಲ್ಲಿ ಒಂದು ಗೋಲ್ಡ್ ಯೆಲ್ಲೋ ಕಲರ್ ಪೇಂಟಿಂಗ್ ಫ್ಲವರ್ ಬಂದು ನಿಮ್ಮ ಸಕ್ಸಸ್ ನಿಮ್ಮ ಕಣ್ಣ ಮುಂದೆನೇ ಇದೆ ಅಂತ ಅಂದ್ಬಿಟ್ಟು ಹೇಳ್ತಿದೆ. ಯೂನಿವರ್ಸ್ ನಿಮಗೆ ತುಂಬ ಚೆನ್ನಾಗಿ ಬ್ಲೆಸ್ ಮಾಡ್ತಿದೆ. ಪಾಸಿಟಿವಿಟಿ ನಿಮ್ಮನ್ನು ಆಲ್ರೆಡಿ ಆವರಿಸಿದೆ. ಓಕೆನಾ, ನಿಮಗೆ ಅದು ಅರ್ಥ ಆಗ್ತಿದೆ ಅಂತ ಅಂದ್ಬಿಟ್ಟು ನಾನಿಲ್ಲಿ ನೋಡ್ತಿದ್ದೀನಿ. ಸೊ ಟೋಟಲ್ ಆಗಿ ನಾನಿಲ್ಲಿ ಏನು ನೋಡ್ತಿದ್ದೀನಿ ಅಂದರೆ, ನಿಮ್ಮ ಸೆಲ್ಫ್ ಕೇರ್, ಸೆಲ್ಫ್ ಲವ್, ಸೆಲ್ಫ್ ವ್ಯಾಲ್ಯೂ ತುಂಬ ಇಂಪಾರ್ಟೆಂಟ್ ಅಂತ ಅಂದ್ಬಿಟ್ಟು. ಹಾಗೆ ನೀವು ತುಂಬ ಹೆಲ್ತಿ ಬೌಂಡರೀಸ್ನ ನೀವು ನಿರ್ಮಾಣ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು. ನಿಮ್ಮ ಇನ್ನರ್ ವಾಯ್ಸ್ನ ಕೇಳೋದ್ರಿಂದ ನಿಮ್ಮ ಸ್ಪಿರಿಚುವಲ್ ಡೆವಲಪ್ಮೆಂಟ್ ತುಂಬ ಚೆನ್ನಾಗಾಗುತ್ತೆ. ನೀವು ಮತ್ತಷ್ಟು ಪಾಸಿಟಿವಿಟಿನ ಟ್ರ್ಯಾಕ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಅಂದ್ಬಿಟ್ಟು. ನಿಮ್ಮ ಲೈಫಲ್ಲಿ, ಲವ್ವಲ್ಲಿ, ಮ್ಯಾರೇಜ್, ಫ್ಯಾಮಿಲಿ, ಕೆರಿಯರ್, ಮನಿಯಲ್ಲಿ ಒಳ್ಳೆ ಬ್ಯೂಟಿಫುಲ್ ಗ್ರೋತ್ ಇದೆ ಅಂತ ಅಂದ್ಬಿಟ್ಟು ಸನ್ಫ್ಲವರು ಫೈನಲ್ ಆಗಿ ಇಲ್ಲಿ ನಿಮಗೆ ಯೂನಿವರ್ಸ್ ಸ್ಟಾರೋಟ್ಸಿಂದ ಬ್ಯೂಟಿಫುಲ್ ಫ್ಲವರ್ ಬ್ಲೆಸ್ಸಿಂಗ್ಸ್ ಆಗಿದ್ದಾವೆ. ಮೇನ್ ಟ್ಯಾರೋಟ್ ಡೆಕ್ಸಿಂದ ನಿಮಗೆ ಕೆಲವೊಂದು ಮೆಸೇಜ್, ವಾರ್ನಿಂಗ್, ಅಥವಾ ನೀವು ಪಾಸಿಟಿವ್ ಆಗಿ ಮೂವ್ ಆನ್ ಆದಷ್ಟು ಯಾಕೆ ನೆಗೆಟಿವಿಟಿನ ಟ್ರ್ಯಾಕ್ ಮಾಡ್ತಿದ್ದೀರಾ ಅಂತ ಅಂದ್ಬಿಟ್ಟು. ಸೊ ಫೈನಲ್ ರೀಸನ್ನ ನಾವಿವತ್ತು ನೋಡೋಣ. ಈ ಯೂನಿವರ್ಸ್ ಏಂಜಲ್ಸ್ ಗೈಡ್ ಮಾಡಿ ಪಾಸಿಟಿವಿಟಿನ ಬ್ಲಾಕ್ ಮಾಡ್ತಿರೋ ರೀಸನ್ಸ್ ಆದರೂ ಏನಿದೆ, ಏನಾದರೂ ಸಜೆಷನ್ ನೋಡೋಣ. ಕೆಲವೊಂದು ಕಾರ್ಡ್ಸ್ ಕಲೆಕ್ಟ್ ಆಗಿದ್ದಾವೆ, ನೋಡೋಣ. ರೀಸನ್ ನೋಡೋಣ. ಎಸ್, ಸೊ ಇಲ್ಲಿ 10 ಆಫ್ ಪೆಂಟಿಕಲ್ಸ್ ರಿವರ್ಸ್ ಬಂದಿದೆ. ಸೊ ನಿಮ್ಮ ಮೇಲೆ ಎವಿಲ್ ಐ ತುಂಬ ಇದೆ, ದೃಷ್ಟಿ. ಓಕೆನಾ, ನಿಮ್ಮನ್ನು ನೋಡಿ ಜಿಗುಪ್ಸೆ ಪಡುವಂತಹ ವ್ಯಕ್ತಿಗಳು ಇದ್ದಾರೆ. ಅದಕ್ಕೆ ನೀವು ಎಷ್ಟು ಪಾಸಿಟಿವ್ ಆಗಿ ಮೂವ್ ಆನ್ ಆಗೋಕ್ಕಾದ್ರೂ ಆಗ್ತಿಲ್ಲ ಅಂತ ಅಲ್ಲಿ ನೋಡಿ ಒಬ್ಬ ವ್ಯಕ್ತಿ ಅಬ್ಸರ್ವ್ ಮಾಡ್ತಿದ್ದಾನೆ ಅಲ್ವಾ, ಅವರು ಹ್ಯಾಪಿಯಾಗಿ ಮಾತಾಡ್ಕೊಳ್ತಾ ಇರೋದನ್ನು, ಅದು ದೃಷ್ಟಿ ಅಂತ ಹೇಳ್ಬೋದು. ಅದರ ಪ್ರಭಾವ ನಿಮ್ಮ ಮೇಲೆ ಇರೋದ್ರಿಂದನೂ ನೀವು ಅಂದ್ಕೊಳ್ತಿರೋ ಅಷ್ಟು ಸಕ್ಸಸ್ ಅಥವಾ ಪಾಸಿಟಿವಿಟಿನ ಅಟ್ರ್ಯಾಕ್ಟ್ ಮಾಡೋದ್ರಲ್ಲಿ ನಿಮಗೆ ಕೆಲವೊಂದು ಸ್ಟ್ರಕ್ ಸಿಚುವೇಶನ್ಸ್ ಬರ್ತಿದ್ದಾವೆ ಅಂತಂದ್ಬಿಟ್ಟು. ಓಕೆನಾ, ಸೊ ಸಾಲ್ಟಿಂದ ನೀವು ದೃಷ್ಟಿ ತಗೋಬೋದು ಆವಾಗವಾಗ. ಅದರಿಂದ ನೆಗೆಟಿವಿಟಿ ಪೂರ್ತಿ ಹೋಗುತ್ತೆ. ನಿಮ್ಮ ಪಾಸಿಟಿವಿಟಿಗೆ ಯಾವುದೇ ಅಡ್ಡಿ ಆತಂಕಗಳು ಬರೋದಿಲ್ಲ ಅಂತ ಅಂದ್ಬಿಟ್ಟು. ಓಕೆನಾ, ಸೊ ದೃಷ್ಟಿ ತುಂಬಾ ಇದೆ ನಿಮ್ಮ ಮೇಲೆ ಅಂತ ಅಂದ್ಬಿಟ್ಟು, ಅಬ್ಸರ್ವೇಷನ್ ತುಂಬಾ ಇದೆ ಬೇರೆಯವರಿಂದ ನಿಮ್ಮ ಮೇಲೆ ಅಂತ ಅಂದ್ಬಿಟ್ಟು ನಾನು ಆ ಕಾರ್ಡಲ್ಲಿ ನೋಡ್ತಿದ್ದೀನಿ. ಸೊ ನೆಕ್ಸ್ಟ್ ಕಾರ್ಡಲ್ಲಿ 7 ಆಫ್ ಪೆಂಟಿಕಲ್ಸ್ ಬಂದ್ಬಿಟ್ಟು ಇನ್ನು ಸ್ವಲ್ಪ ವೆಯ್ಟ್ ಮಾಡಬೇಕು ನಿಮ್ಮ ಪಾಸಿಟಿವಿಟಿಗೆ ತಕ್ಕಷ್ಟು ರಿಸಲ್ಟ್ ಬರೋದಕ್ಕೆ. ಆಲ್ರೆಡಿ ನೀವು ತುಂಬ ಎಫರ್ಟ್ ಹಾಕಿದ್ದೀರಾ, ಮೈಂಡ್ ಟೆಕ್ನಿಕ್ಸ್ ಮಾಡಿದ್ದೀರಾ ಪಾಸಿಟಿವ್ ಆಗಿರೋದಕ್ಕೆ. ನೆಗೆಟಿವಿಟಿನ ಲೆಟ್ ಗೋ ಮಾಡೋದಕ್ಕೆ ತುಂಬ ಅಫರ್ಮಿನೇಷನ್, ಸ್ವಿಚ್ ವರ್ಡ್ಸ್ನ ಯೂಸ್ ಮಾಡ್ತಿದ್ದೀರಾ ಅಂತ ಅಂದ್ಬಿಟ್ಟು. ಸೊ ಅವೆಲ್ಲ ವರ್ಕ್ ಆಗೋದಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ. ದಿನೇ ನೀವೊಂದು ಬ್ಯೂಟಿಫುಲ್ ರಿಸಲ್ಟ್ನ ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಸಹನೆ ಮುಖ್ಯ ಅಂತ ಅಂದ್ಬಿಟ್ಟು ಆ ಕಾರ್ಡ್ ಹೇಳ್ತಿದೆ. ಸ್ವಲ್ಪ ದಿನ ಧೈರ್ಯವಾಗಿ ಕಾಯಿರಿ, ಇದನ್ನೇ ಕಂಟಿನ್ಯೂ ಮಾಡಿ, ನೀವು ಸರಿಯಾದ ದಾರಿಯಲ್ಲಿದ್ದೀರಾ ಅಂತ ಅಂದ್ಬಿಟ್ಟು. ಸಡನ್ ಆಗಿ ನಿಮಗೆ ಯಾವುದೇ ರಿಸಲ್ಟ್ ಬರದೇ ಇದ್ರೂ
ನೀವು ಮಾಡ್ತಿರೋ ಒಂದೊಂದು ವರ್ಡ್, ಒಂದೊಂದು ಪಾಸಿಟಿವ್ ಥಾಟು ನಿಮಗೆ ಹೆಲ್ಪ್ ಮಾಡುತ್ತೆ ನೋಡಿ. ಇಲ್ಲಿ ನೀವು ಸ್ಟ್ರಕ್ ಸಿಚುವೇಶನಿಂದ ಹೊರಗಡೆ ಬರೋದಕ್ಕೆ ಹೆಲ್ಪ್ ಆಗ್ತಿದೆ ಅವೆಲ್ಲ. ಐ ಆಮ್ ಸ್ಟ್ರಕ್ ಫೀಲಿಂಗ್ ಈಸ್ ಸ್ಲೋಲಿ ಲಿಫ್ಟಿಂಗ್ ಅಂತ, ಓಕೆನಾ. ನೀವು ಇಷ್ಟು ಕಷ್ಟದಲ್ಲಿದ್ರಿ ನೆಗೆಟಿವಿಟಿಯಲ್ಲಿ, ಅದರಿಂದ ಹೊರಗಡೆ ಬರೋದಕ್ಕೆ ಟ್ರೈ ಮಾಡ್ತಿದ್ದೀರಾ ಅಲ್ವಾ, ಅದಕ್ಕೆ ಈ ಕಾರ್ಡ್ ರಿವರ್ಸ್ ಬಂದಿದೆ. ಓಕೆ, ನಿಮ್ಮ ಬ್ಲಾಕೇಜಸ್ ಎಲ್ಲ ನಿಮ್ಮ ಮೈಂಡಿಂದ ಹೊರಗಡೆ ಹೋಗ್ತಿದೆ. ನೀವು ಅವೇರ್ನೆಸ್ನ ತುಂಬ ಚೆನ್ನಾಗಿ ಕ್ರಿಯೇಟ್ ಮಾಡ್ಕೊತಿರೋದ್ರಿಂದ ನೀವು ಫ್ರೀ ಆಗ್ತಿದ್ದೀರಾ. ನಿಮ್ಮ ಲೈಫಲ್ಲಿ ನೀವು ಮೂವ್ ಆನ್ ಆಗ್ತಿದ್ದೀರಾ, ಓಕೆನಾ. ನೀವು ಅಂದ್ಕೊಳ್ತಿರೋ ಅಷ್ಟು ಪಾಸಿಟಿವಿಟಿ ಲೈಫ್, ಗುಡ್ ಲೈಫ್ ನಿಮ್ದಾಗುತ್ತೆ. ನಿಮ್ಮ ಕೆರಿಯರ್, ರಿಲೇಷನ್ಶಿಪ್ ಪ್ರತಿಯೊಂದು ಸರಿ ಹೋಗುತ್ತೆ, ಓಕೆನಾ. ಸೊ ಸ್ಟ್ರಕ್ ಸಿಚುವೇಶನಿಂದ ಫೈನಲಿ ಹೊರಬರ್ತಿದ್ದೀರಾ ಅಂತಂದ್ಬಿಟ್ಟು ಆ ಕಾರ್ಡ್ ನಿಮಗೆ ಹೇಳ್ತಿದೆ, ಓಕೆನಾ. ಸೊ ನೀವು ತುಂಬ ನೆಗೆಟಿವಿಟಿಯಿಂದ ಪಾಸಿಟಿವಿಟಿ ಕಡೆ ಬರ್ತಿರೋ ವ್ಯಕ್ತಿಗಳಲ್ವಾ ನೀವು, ಅದಕ್ಕೆ ಈ ರೀಡಿಂಗ್ಸ್ ನಿಮಗಾಗಿ ಬಂದಿದ್ದಾವೆ. ಸೊ ಇಲ್ಲಿ ನೋಡಿ, ಫೈನಲ್ ಕಾರ್ಡ್ ಏನು ಬಂದಿದೆ ಇಲ್ಲಿ, ಪೇಜ್ ಆಫ್ ಸ್ವಾರ್ಡ್ಸ್ ಬಂದಿದ್ದಾವೆ, ಓಕೆನಾ. ದುಡುಕು ನಿರ್ಧಾರ ತೆಗೆದುಕೊಳ್ಳೋದಿಲ್ಲ ಇನ್ನು ಮುಂದೆ ನಿಮ್ಮ ಲೈಫಲ್ಲಿ, ಓಕೆನಾ. ನಿಮಗೆ ಕನ್ಫ್ಯೂಷನ್, ಓವರ್ ಥಿಂಕಿಂಗ್, ಮಿಸ್ಕಮ್ಯುನಿಕೇಶನ್ಸ್ ಜಾಸ್ತಿ ಇತ್ತು ಇಷ್ಟು ದಿನ ಅಲ್ವಾ. ಆಕ್ಟಿಂಗ್ ವಿತೌಟ್ ಕ್ಲಾರಿಟಿ ಅಂತ ಅಂದ್ಬಿಟ್ಟು ಸೆಲ್ಫ್ ಡೌಟ್ ತುಂಬ ಇತ್ತು. ನಿಮ್ಮ ಫೀಲಿಂಗ್ಸು ನಿಮ್ಮ ಲವ್ ಲೈಫಲ್ಲಿ ಆಗಿರ್ಬೋದು, ನಿಮ್ಮ ಕೆರಿಯರ್ ಜಾಬ್ ವಿಚಾರದಲ್ಲಿ ಆಗಿರ್ಬೋದು, ಒಂದು ದೃಢ ನಿರ್ಧಾರ ತಗೊಳ್ಳೋದ್ರಲ್ಲಿ, ನಿಮ್ಮ ಫೀಲಿಂಗ್ಸ್ ಹೇಳೋದ್ರಲ್ಲಿ ನೀವು ತುಂಬ ಭಯ ಪಡ್ತಿದ್ರಿ ಅಂತ ನೋಡ್ತಿದ್ದೀನಿ ಇಲ್ಲಿ ನಾನು. ಸೊ ಇಲ್ಲಿ ಮತ್ತಷ್ಟು ಬ್ಯೂಟಿಫುಲ್ ಆಗಿ 3 ಕಾರ್ಡ್ಸ್ ಕಲೆಕ್ಟ್ ಆಗಿದ್ದಾವೆ. ಸೊ ಇಲ್ಲಿ ನೋಡಿ, ಫಸ್ಟ್ ಕಾರ್ಡ್ ಬ್ಲ್ಯಾಕ್ ಐ ಶು ಶೈನ್ ಅಂತ ಬಂದಿದೆ. ಆಶೀರ್ವಾದ ಮತ್ತು ದೃಢತೆ ಅಂತ ಅಂದ್ಬಿಟ್ಟು, ಅಂದರೆ ಧೈರ್ಯವಾಗಿ ಸಂಕಷ್ಟಗಳನ್ನ ಮೀರಿ ಮುಂದೆ ಹೋಗುವಂಥದ್ದು. ಕಷ್ಟ, ನೋವು ಬಂದಾಗ ಇನ್ನರ್ ಸ್ಟ್ರೆಂತು ಯೂನಿವರ್ಸ್ ನಿಮಗೆ ಹೆಲ್ಪ್ ಮಾಡುತ್ತೆ, ಓಕೆನಾ. ಸಂತೋಷ ಮತ್ತು ಸಮತೋಲನ ನಿಮ್ಮ ಜೀವನಕ್ಕೆ ಬರುತ್ತೆ ಅಂತ ಇಲ್ಲಿ ನಾನು ನೋಡ್ತಿದ್ದೀನಿ, ಓಕೆನಾ. ನಿಮ್ಮ ಕಷ್ಟಗಳು ಏನಿದೆ, ನೋವುಗಳು ಏನಿದೆ, ಅವುಗಳನ್ನೆಲ್ಲ ಅದಕ್ಕಿಂತ ಸ್ಟ್ರಾಂಗ್ ಆಗಿ ಆಗ್ಬಿಟ್ಟಿದ್ದೀರಾ ನೀವು. ನೋವು ತಿಂದು ಹರ್ಟ್ ಆಗಿ ಪ್ರತಿಯೊಬ್ಬರಿಂದನೂ ನೀವು ತುಂಬ ದೃಢವಾಗಿ ಆಗಿದ್ದೀರಾ, ಓಕೆನಾ. ಇವಾಗ ಮತ್ತಷ್ಟು ಹರ್ಟ್ಸ್ ಮಾತುಗಳು ಬಂದರೂ ನೀವು ಅದನ್ನು ಕೇರ್ ಮಾಡೋದಿಲ್ಲ, ಲೆಟ್ ಗೋ ಮಾಡ್ತೀರಾ. ಅಷ್ಟು ಬಲಿಷ್ಠವಾಗಿ ಸ್ಟ್ರಾಂಗ್ ಆಗಿದ್ದೀರಾ. ನಿಮ್ಮ ಇನ್ನರ್ ಸ್ಟ್ರೆಂತ್ ತುಂಬ ಪವರ್ಫುಲ್ ಆಗಿದೆ ಇವಾಗ ಅಂತ ಅಂದ್ಬಿಟ್ಟು, ಓಕೆನಾ. ನಿಮ್ಮ ಲೈಫ್ಗೆ ಹ್ಯಾಪಿನೆಸ್ ಬರುತ್ತೆ, ನಿಮ್ಮ ಆಲ್ರೆಡಿ ಬಂದಿದೆ, ಓಕೆನಾ. ನೀವು ತುಂಬ ಪವರ್ಫುಲ್ ಆಗಿಬಿಟ್ಟಿದ್ದೀರಾ, ನೆಗೆಟಿವಿಟಿ ನಿಮ್ಮನ್ನು ಅಟ್ರ್ಯಾಕ್ಟ್ ಮಾಡೋದಿಲ್ಲ, ಅಷ್ಟು ಪವರ್ಫುಲ್ ಆಗಿದ್ದೀರಾ ಅಂತ ಅಂದ್ಬಿಟ್ಟು ಈ ಕಾರ್ಡ್ ಹೇಳ್ತಿದೆ, ಓಕೆ. ಜೀವನದ ಎಲ್ಲ ಪಾಠಗಳಿಂದ ನೀವು ತುಂಬಾ ಕಲ್ತಿದ್ದೀರಾ ಅಂತ ನಾನು ಇಲ್ಲಿ ನೋಡ್ತಿದ್ದೀನಿ. ಸೊ ಫರ್ಗೆಟ್ ಮೀ ನಾಟ್ ಅಂತಂದ್ಬಿಟ್ಟು ಬಂದಿದೆ, ಓಕೆನಾ. ಸೊ ನಿಷ್ಠೆ, ನಿಜವಾದ ಸಂಬಂಧ, ಶಾಶ್ವತ ನೆನಪುಗಳನ್ನ ಸೂಚಿಸುತ್ತೆ ಈ ಕಾರ್ಡು, ಓಕೆ. ಸಂಬಂಧಗಳನ್ನ ಗೌರವಿಸಿ, ನಿಷ್ಠೆ ವಹಿಸಿ ಅಂತ ಹೇಳ್ಬೋದು, ಓಕೆನಾ. ನೀವು ಯಾವುದನ್ನು ದೂರ ಮಾಡ್ಕೋಬೇಡಿ, ಇಂಡಿಪೆಂಡೆಂಟ್ ಆಗಿರ್ತೀನಿ, ನನ್ನ ಹತ್ರ ಮನಿ ಬರುತ್ತೆ, ನನ್ನನ್ನು ನೋಡಿ ಎಲ್ಲರೂ ಬರ್ತಾರೆ ಅಂತ ಸೊ ಒಂದು ಅಗೌರವ ತೋರಿಸ್ಬೇಡಿ ಯಾರ ಮೇಲೇನು, ಓಕೆನಾ. ಸೆಲ್ಫ್ ರೆಸ್ಪೆಕ್ಟ್ ಎಷ್ಟಿರಬೇಕು ಅಷ್ಟೇ ಇರಬೇಕು, ತುಂಬ ಓವರ್ ಆಗಬಾರ್ದು. ನಿಮ್ಮನ್ನು ಪ್ರೀತಿಸಿ, ಎಲ್ಲರನ್ನೂ ಗೌರವಿಸಿ ಅಂತ ಇಲ್ಲಿ ನಾನು ನೋಡ್ತಿದ್ದೀನಿ. ಸೊ ಫೈನಲ್ ಆಗಿ ಸ್ವೀಟ್ ಪೀ, ಗ್ರಾಟಿಟ್ಯೂಡ್, ಜಾಯ್ ಅಂತ ಬಂದಿದೆ. ಅಂದರೆ ಈ ಕಾರ್ಡ್ ಹೇಳೋ ಪ್ರಕಾರ ಅಪ್ರಿಷಿಯೇಟಿಂಗ್ ಅಂತಂದ್ಬಿಟ್ಟು ಸ್ಮಾಲ್ ಬ್ಲೆಸ್ಸಿಂಗ್ಸ್ ಇನ್ ಲೈಫ್ ಅಂತಂದ್ಬಿಟ್ಟು, ನಿಮ್ಮ ಸುತ್ತಮುತ್ತಲು ಸುಂದರವಾದ ಕ್ಷಣಗಳು, ಸ್ವಲ್ಪ ಮೆಚ್ಚುಗೆ ಕೊಡುವಂತಹ ಜನರು ಇರ್ತಾರಲ್ವ, ಅದನ್ನ ಗುರುತಿಸಿ ಗ್ರಾಟಿಟ್ಯೂಡ್ ವ್ಯಕ್ತಪಡಿಸಿ. ಸಣ್ಣ ಸಂತೋಷಗಳು ಜೀವನದಲ್ಲಿ ದೊಡ್ಡ ಪಾಸಿಟಿವ್ನ ಉಂಟು ಮಾಡುತ್ತೆ ಅಂತ ಅಂದ್ಬಿಟ್ಟು, ಸಣ್ಣ ಸೆಲೆಬ್ರೇಷನ್ಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟು, ಓಕೆನಾ. ಪ್ರತಿಯೊಂದು ಫೆಸ್ಟಿವಲ್ನು ಸೆಲೆಬ್ರೇಟ್ ಮಾಡಿ, ನಿಮ್ಮ ಬರ್ತ್ಡೇನ ಸೆಲೆಬ್ರೇಟ್ ಮಾಡಿ, ನಿಮ್ಮ ಕ್ಲೋಸ್ ಫ್ರೆಂಡ್ಸ್ ಅವರ ಬರ್ತ್ಡೇಗೆ ಪಾರ್ಟಿಸಿಪೇಟ್ ಮಾಡಿ, ಪಾರ್ಟಿ ಮಾಡಿ, ಸೆಲೆಬ್ರೇಷನ್ ಮಾಡಿ, ಓಕೆನಾ. ಇದೆಲ್ಲ ನಿಮ್ಮಲ್ಲಿ ಪಾಸಿಟಿವ್ ಎನರ್ಜಿನ ಉಂಟು ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ಅಂದ್ಬಿಟ್ಟು ಈ ಟೋಟಲ್ ಆಗಿ ನಿಮ್ಮ ಪಾಸಿಟಿವಿಟಿ ರೀಡಿಂಗ್ ಇವತ್ತು, ಓಕೆನಾ. ನೆಗೆಟಿವಿಟಿ ಬರ್ತಿದೆ ಅಂದರೆ ಅದು ಟೆಸ್ಟಿಂಗ್ ಪೀರಿಯಡ್ ಅಂತ ಅರ್ಥ ಮಾಡ್ಕೊಳ್ಳಿ, ಓಕೆ. ತುಂಬ ಬ್ಯೂಟಿಫುಲ್ ರೀಡಿಂಗ್ ಇದು, ಥ್ಯಾಂಕ್ ಯು. ಇದೊಂದು ಜನರಲ್ ರೀಡಿಂಗ್. ನಿಮಗೆ ಪರ್ಸನಲಿ ಟ್ಯಾರೋಟಿಂದ ಗೈಡೆನ್ಸ್ ಬೇಕು ಅಂದರೆ ನಂಬರ್ಗೆ ವಾಟ್ಸಪ್ಪಲ್ಲಿ ಹಾಯ್ ಅಂತ ಮೆಸೇಜ್ ಹಾಕಿ ಲೈವ್ ವಿಡಿಯೋ ಕಾಲಲ್ಲಿ ಮಾತಾಡೋಣ. ಥ್ಯಾಂಕ್ ಯು.